ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ನನ್ನ ಹತ್ರ ಮಾತಾಡೋದಕ್ಕೆ ಅಸಹ್ಯನ ನಿನ್ಗೆ? ಅವಳ ಕಾಲಿಗೆ ಬಿಸಿ ನೀರು ಹಾಕಿದ್ದೀನಿ, ನಿನ್ ತಲೆಗೆ ಕಾದಿ ಎಣ್ಣೆ ಹಾಕ್ಬಿಡ್ತೀನಿ. ನಮ್ಮೂರಲ್ಲಿ, ಅದು ನಮ್ಮ ದೇವಸ್ಥಾನದಲ್ಲಿ ಈ ಥರದ್ದೊಂದು ಘಟನೆ ನಡೆಯಬಹುದು ಅಂತ ನಾನು ಕನಸು ಮನಸ್ಸಲ್ಲೂ ಊಹೆ ಮಾಡಿರಲಿಲ್ಲ. ಅಲ್ಲಣ್ಣ, ಈ ತರ ಕಳ್ತನ, ಸುಲಿಗೆ, ದರೋಡೆ ಎಲ್ಲ ದೇವಸ್ಥಾನದಲ್ಲಿ ನಡೆಯುತ್ತಾ? ಇದನ್ನೆಲ್ಲ ದೇವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾನ? ನೋಡಮ್ಮ, ದೇವ್ರಿದಾನಲ್ಲಮ್ಮ, ಒಂಥರ ಅವನ್ನ ಮಾಯಾವಿ ಅಂತ ಹೇಳ್ಬೇಕು, ಸೂತ್ರಧಾರಿ ಅಂತ ಹೇಳ್ಬೇಕು, ಗೊತ್ತಿಲ್ಲ, ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅವನ್ನ. ಕಳ್ಳತನ ಮಾಡೋ ಬುದ್ಧಿ ಕೊಡೋನು ಅವನೇ. ಈ ತಂದೆ ತಾಯಿಗೆ ಈ ಮಕ್ಕಳು ಒಳ್ಳೆಯವರು ಕೆಟ್ಟವರು ಅಂತ ಇಬ್ರು ಇರ್ತಾರಲ್ಲ, ಒಳ್ಳೆಯವ್ರನ್ನ ಮಾತ್ರ ಇಟ್ಕೊಂಡು ಕೆಟ್ಟ ಮಕ್ಕಳನ್ನ ತಂದೆ ತಾಯಿ ಬಿಸಾಕ್ ಬಿಡ್ತಾರ? ಇಲ್ಲ ಅಲ್ವಾ? ಇದು ಹಾಗೆ ಕಂದ. ನಾವು ಮನುಷ್ಯರಷ್ಟೇ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಭೇದ ಭಾವ ಮಾಡ್ತೀವಿ. ಆದರೆ ಭಗವಂತನ ದೃಷ್ಟಿಯಲ್ಲಿ ಅದಿರೋದಿಲ್ಲ. ಪ್ರತಿಯೊಂದರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ. ಆದರೆ ಈ ಘಟನೆಯಿಂದ ಏನ್ ಕಾರಣ ಇದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಕಂದ. ಅಣ್ಣ, ಒಂದೊಂದ್ಸಲ ಯಾಕೆ ಹೀಗೆಲ್ಲ ಆಗಿದೆ ಅನ್ನೋ ಮರ್ಮನೇ ಗೊತ್ತಾಗಲ್ವಲ್ಲಣ್ಣ? ಅಮ್ಮ, ಕೆಲವು ಮರ್ಮಗಳು ಗೊತ್ತಾಗೋದಿಲ್ಲ. ನಡೆಯೋದೆಲ್ಲ ಆ ಭಗವಂತನ ಆಟ ಅಂತ ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಷ್ಟೇ. ಅಮ್ಮ, ಈ ವಿಷಯದ ಬಗ್ಗೆ ನೀನೇನು ಮನಸ್ಸಿಗೆ ಹಚ್ಕೋಬೇಡ, ಬಿಡೋದೇನಾಗತ್ತೆ ನೋಡೋಣ. ಇಲ್ಲಣ್ಣ, ಈ ಮಾತೆಲ್ಲ ನಾನೇ ನಿನ್ಗೆ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ನೀನೇ ನನಗ್ ಸಮಾಧಾನ ಮಾಡ್ತಿದ್ಯಾ? ಅಣ್ಣ, ಊರಲ್ಲಿ ನಡೆದಿರೋದ್ನೆಲ್ಲ ನೀನ್ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ, ಆಯ್ತಾ? ಆರೋಗ್ಯದ ಕಡೆ ಗಮನ ಕೊಡು. ಎಷ್ಟು ಜಾಣ ಕಂದ ನೀನು. ಆ ಭಗವಂತ ನೋಡ್ದ ನಿನ್ನ ಬಾಯಿಂದ ನನಗೆ ಪ್ರಶ್ನೆ ಕೇಳಿಸಿ ನನ್ನಿಂದ ನಿನಗೆ ಸಮಾಧಾನ ಮಾಡೋ ಹಾಗೆ ಮಾಡಿ. ಕಂದ, ಸರಿ ಕಂದ, ನಾನೇನು ಯೋಚನೆ ಮಾಡೋದಿಲ್ಲ. ಇದನ್ನೆಲ್ಲ ಯಾರ ಹತ್ರ ಕಲ್ತ್ಕೊಂಡಿದ್ದು ಅಂತ ಅನ್ಕೊಂಡಿದ್ಯಾ? ನಿನ್ನಿಂದಾನೆ. ಸರಿ ಅಣ್ಣ, ನಾನು ಹೋಗ್ಬೇಕು. ರಾಘವ್ ನಾನು ಹೋಗಿಲ್ಲ ಅಂದ್ರೆ ಮಲ್ಗದೇ ಇಲ್ಲ. ಅವನಿವಾಗ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಸ್ಕೂಲ್ಗೂ ಲೇಟಾಗಿ ಎದ್ದೇಳ್ತಾನೆ, ಆಮೇಲೆ ಬೇಗ ಎದ್ದೇಳಲ್ಲ ಅವನು. ಸರಿ ಬಾ, ಬಿಟ್ಟು ಬರ್ತೀನಿ ಬಾ. ಬಿಡ ಬಿಡ ಬಿಡ, ಪಕ್ಕನೇ ತಾನೆ, ಹೋಗ್ತೀನಿ ಬಿಡು. ರಿಲ್ಯಾಕ್ಸ್ ಮಾಡಿ. ಹುಷಾರು ಕಂದ. ಗುಡ್ ನೈಟ್. ಗುಡ್ ನೈಟ್. ಹಲೋ, ಹೇಳಿ ವೀರಣ್ಣ. ತಮ್ಮೇಗೌಡ್ರೆ, ಉತ್ಸವ ಮೂರ್ತಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ವೀರಣ್ಣ, ಪೊಲೀಸ್ನವ್ರು ಬಂದು ಹುಡುಕಿದ್ರು ಯಾರ್ ಕಳ್ಳ ಅಂತ. ಗೊತ್ತಾಗ್ಲಿಲ್ಲ. ಗೌಡ್ರೆ, ಪೊಲೀಸ್ ಅವ್ರನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಇದು ಬಗೆಹರಿಯೋದಿಲ್ಲ ಗೌಡ್ರೆ. ಕದ್ದಿರೋರು ಸಾಮಾನ್ಯದ ಕಳ್ಳ ಅಲ್ಲ ವೀರಣ್ಣ. ಪೊಲೀಸ್ನವರು ನಾಯಿಗೆ ಕರ್ಕೊಂಡ್ಬಂದು ಕಂಡು ಹಿಡಿದ್ಬಿಡ್ತಾರಂತ ಅವ್ನು ಓಡಾಡಿರೋ ಜಾಗದಲ್ಲೆಲ್ಲ ಖಾರದ ಪುಡಿ ಹಾಕಿ ಹೊಂಟೋಗವನೆ. ಏನ್ ಹೇಳ್ತಾ ಇದ್ದೀರಾ ಗೌಡ್ರೆ ನೀವು? ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಇನ್ನೆಂತ ಕಳ್ಳರಿರ್ಬೇಕು. ಹಾಗಾದ್ರೆ ಮುಂದೆ ಏನ್ ಗೌಡ್ರೆ? ಕತ್ಲಾಗಿದೆ, ಮತ್ತೆ ನಾಳೆ ಬೆಳಗ್ಗೆ ಬಂದು ಹುಡುಕ್ತೀವಂತ ಹೇಳೋದ್ರಪ್ಪ. ತಮ್ಮೇಗೌಡ್ರೆ, ನಮ್ಮೂರಲ್ಲಿ ನಡೀತಾ ಇರೋ ವಿಷಯನ ಕೇಳಿ ನನಗೆ ನೆಮ್ಮದಿನೇ ಇಲ್ಲ ಗೌಡ್ರೆ. ಯಾಕೋ ಮನ್ಸಲ್ಲಿ ಒಂಥರ ಏನೋ ಆತಂಕ, ನೋವು. ಊರು, ಊರಿನ ಜನ, ದೇವಸ್ಥಾನ, ದೇವ್ರು ಇದೆಲ್ಲಾನು ತುಂಬಾ ಪ್ರೀತಿಸೋರು ನೀವು. ನಿಮ್ ಮನ್ಸಿಗೆ ಬೇಜಾರಾಯ್ತದೆ. ಇದನ್ನೆಲ್ಲ ಮನ್ಸ್ಗೆ ಹಾಕೊಂಡು ನೀವು ಕೊರಗಬೇಡಿ. ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಾವೆಲ್ಲ ನೋಡ್ಕೋತೀವಿ. ಸರಿ ಗೌಡ್ರೆ, ಏನಾದರೂ ವಿಷಯ ಗೊತ್ತಾಯ್ತು ಅಂದ್ರೆ ತಡ ಮಾಡಬೇಡಿ, ಕೂಡಲೇ ಫೋನ್ ಮಾಡಿ. ಯಾವ ಟೈಮ್ ಆದ್ರೂ ಪರವಾಗಿಲ್ಲ, ನಾನು ಹೊರಟು ಬಂದ್ಬಿಡ್ತೀನಿ. ಆಯ್ತು, ನಾನೆಲ್ಲ ತಿಳಿಸ್ತೀನಿ ವೀರಣ್ಣವ್ರೆ, ನಾನೆಲ್ಲ ನೋಡ್ಕೋತೀನಿ. ನೀವು ಆರಾಮಾಗಿರಿ. ಇಡ್ಲಾ ಫೋನು? ಸರಿ ಗೌಡ್ರೆ.
ಯಾರು ಕದ್ದಿರೋದು? ಯಾಕೆ ಕದ್ರು?